ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬಾ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ. ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಸರ್, ಇವಾಗ ಬಜಾಜ್ ಪಲ್ಸರ್ ಒಂದು ಗಾಡಿ ಸೇಲ್ಗಿದೆ, ವಿಡಿಯೋ ಮಾಡೋಕ್ಕಿಂತ ವಾಟ್ಸಪ್ ಮಾಡಿದ್ದೀರಿ. ಗಾಡಿ ಯಾವ ಮಾಡಲ್ ಸರ್ ಇದು? ಸರ್ 2024 ಮಾರ್ಚ್. 2024. ಹೌದೌದು ಸರ್, ಗಾಡಿ ಎಷ್ಟು ರನ್ ಆಗಿದೆ ಸರ್? ಸರ್ 2900 ಕಿಲೋಮೀಟರ್ ಆಗಿದೆ. ಬರೀ 2900 ಅಷ್ಟೇ? ಹೌದೌದು ಸರ್, ಹೌದು. ಸರ್, ಓನರ್ ಎಷ್ಟಾಗಿದೆ? ಸರ್ ಸಿಂಗಲ್ ಓನರೇ. ನೀವೇ ಮೊದಲನೇ ಓನರಾ? ಹಾಂ, ನನ್ನ ಸರ್ ನಮ್ಮ ವೈಫ್ ಹೆಸರಲ್ಲಿದೆ ಗಾಡಿ. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್ ಗಾಡಿದು? ಎಲ್ಲ ರನ್ನಿಂಗ್ ಇದೆ, ಎಲ್ಲ ರನ್ನಿಂಗ್ ಇದೆ. ಓಕೆ, ಟ್ರಾನ್ಸ್ಫರ್ ನೀವು ಇನ್ಸೂರೆನ್ಸ್ ಒಂದು ಲ್ಯಾಪ್ಸ್ ಆಗಿದೆ, ಇನ್ಸೂರೆನ್ಸ್ ಒಂದು ಲ್ಯಾಪ್ಸ್ ಆಗಿರೋ ಸರ್, ಕಟ್ಟಬೇಕಾಗುತ್ತೆ ಅಷ್ಟೇ. ಅದು ರನ್ ಮಾಡಿಸ್ಕೊಡ್ತೀರಾ ಅಥವಾ ಹಂಗೆ ಸೇಲ್ ಮಾಡ್ತೀರಾ? ಹಂಗೆ ಸೇಲ್ ಮಾಡ್ತೀವಿ. ಹಂಗೆ ಸೇಲ್ ಮಾಡ್ತೀರಾ? ತಗೊಂಡವ್ರು ಅವ್ರ ಹೆಸರಿಗೆ ಮಾಡಿಸ್ಕೊಳ್ಳಿ ಅಂತನಾ? ಅವ್ರ ಹೆಸರಿಗೆ ಮಾಡ್ಕೋಬೋದಲ್ಲ ಅಂತ. ಓಕೆ, ಟ್ರಾನ್ಸ್ಫರ್ ನೀವು ಮಾಡಿಸ್ಕೊಡ್ತೀರಾ ಸರ್ ಅಥವಾ ತಗೊಳ್ಳೋರು ಮಾಡಿಸ್ಕೋಬೇಕಾ? ಅವರೇ ಮಾಡ್ಕೊಳ್ಳಿ ಸರ್, ಅವ್ರ ಅನುಕೂಲಕ್ಕೆ ಮಾಡ್ಕೋಬೋದಲ್ಲ. ನಾವು ಓಡಾಡ್ಸಲ್ಲ, ಅವರೇ ಓಡಾಡ್ಕೊತಾರೆ. ಓಕೆ ಸರ್, ಗಾಡಿ ರೀಪೇಂಟಿಂಗ್ ಏನಾದರೂ ಆಗಿದೆಯಾ ಸರ್? ಗಾಡಿ ರೀಪೇಂಟಿಂಗ್ ಏನಾದರೂ ಆಗಿದೆಯಾ ಅಂತ? ಇಲ್ಲ ಸರ್, ಗಾಡಿನ ತೆಗ್ದಿಲ್ಲ, ಆಚೆ ತೆಗ್ದಿಲ್ಲ. ಓಕೆ, ಗಾಡಿ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಅಂತೀರಿ ಅಲ್ಲ? ಹೌದೌದು. ಓಕೆ, ಯಾವ್ದಾದ್ರು ಫೈನ್ಗಳಿದೆ ಸರ್? ಸಿಗ್ನಲ್ ಜಂಪ್, ಓವರ್ ಸ್ಪೀಡ್, ನೋ ಪಾರ್ಕಿಂಗ್? ಇಲ್ಲ ಸರ್, ಯಾವ್ದು ಆ ಥರದ್ದು ಯಾವುದೂ ಇಲ್ಲ. ಓಕೆ, ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾದ್ರು ಹಾಕ್ಸಿದ್ದೀರಾ ಸರ್? ಇಲ್ಲ ಸರ್, ಕಂಪ್ನಿಯಿಂದ ಏನು ಬಂದಿದೆ ಅದೇನೆ, ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಹಾಕ್ಸಿಲ್ಲ. ಓಕೆ, ಟೈರ್ ಕಂಡೀಷನ್ ಎಲ್ಲ ಎಷ್ಟು ಪರ್ಸೆಂಟೇಜ್ ಇರ್ಬೋದು? ಸರ್ 95% ಮೇಲೆ ಇರುತ್ತೆ. ಹಾಂ, 95% ಇದೆ. ಓಕೆ, ಗಾಡಿ ಟಚ್ ಆಗಿರೋದು, ಆಕ್ಸಿಡೆಂಟ್, ಸ್ಕ್ರಾಚಸ್ ಈ ಥರ ಇರೋದು? ಏನಿಲ್ಲ ಸರ್, ಒಂದೊಂದು ಗೆರೆನೂ ಕೂಡ ಬಿದ್ದಿಲ್ಲ. ಓಕೆ ಸರ್, ಇದು ಫ್ಯೂಲ್, ಪೆಟ್ರೋಲ್, ಮೈಲೇಜ್ ಎಲ್ಲ ಎಷ್ಟು ಕೊಡ್ಬೋದು ಸರ್? ಸರ್, ಗಾಡಿ ಓಡಿಸೋದು ಮೇಲೆ ಡಿಪೆಂಡ್ ಆಗುತ್ತೆ. ರಾಶಿಯಾಗಿ ಹೊಡೆದ್ರೆ ಕಮ್ಮಿ ಬರುತ್ತೆ. ನೀವು ನೋಡಿರೋ ಪ್ರಕಾರ ನಾರ್ಮಲ್ ಆಗಿ ಹೊಡೆದ್ರೆ 45 ಅಂತ ಬಂದೇ ಬರುತ್ತೆ ಸರ್, 40 ಮೇಲೆ ಬರುತ್ತೆ. 40ರಿಂದ 45? ಹಾಂ, 40-45 ಕರೆಕ್ಟ್. ನಾರ್ಮಲ್ ಆಗಿ ಓಡಿಸಿದ್ರೆ ಅಷ್ಟು ಬಂದೇ ಬರುತ್ತೆ. ಓಕೆ ಸರ್, ಗಾಡಿಗೆ ನೀವೇ ಓನರ್ ಅಲ್ಲ? ಹೌದು ಸರ್, ನಮ್ಮ ಮನೆ, ನಮ್ಮ ವೈಫ್. ಆಯ್ತು, ಇರಲಿ, ಅಂದರೆ ನೀವು ಲೆಕ್ಕನೇ ಬರ್ತೀರಾ? ಹಾಂ, ನಾನು ಲೆಕ್ಕ ಹೌದು. ಓಕೆ ಸರ್, ಅಕಸ್ಮಾತ್ ಯಾರಾದ್ರು ಬೇರೆ ಜಿಲ್ಲೆಗೆ ತಗೊಳ್ಳೋರು ಇದ್ರೆ CCS ಕೊಡಬೇಕಾಗತ್ತೆ. ಅಕಸ್ಮಾತ್ ಅವ್ರು ಏನು ಬೇಕಾದ್ರೆ ಬೆಂಗಳೂರು ಬಿಟ್ಟು ಬೇರೆ ಔಟ್ಸೈಡ್ ಹೋಗೋರಾದ್ರೆ CC ಬೇಕಾಗುತ್ತೆ. ನೋಡಿ, ಅದು ಓಕೆ ಸರ್. ತಗೊಳ್ಳೋರ ಹತ್ರ ಮಾತಾಡಿ ಡಿಸೈಡ್ ಮಾಡ್ಕೊಳ್ಳಿ. ಅದು ಸರ್, ಲೊಕೇಶನ್ ಈಗ ಎಲ್ಲಿ ಬರ್ತದೆ ಗಾಡಿ ಯಾರಾದ್ರು ನೋಡೋಕೆ ಬರಬೇಕು ಅಂದರೆ? ಸರ್, ಸುಂಕುತ್ಕಟ್ಟೆ ಶ್ರೀನಿವಾಸ ನಗರ. ಸುಂಕುತ್ಕಟ್ಟೆ ಶ್ರೀನಿವಾಸ ನಗರ, ಇಲ್ಲೇ ಬೆಂಗಳೂರು ಅಲ್ಲ? ಹೌದು, ಬೆಂಗಳೂರು ಸುಂಕುತ್ಕಟ್ಟೆ ಶ್ರೀನಿವಾಸ ನಗರ. ಸರ್, ಈಗ ಕೊನೆಯದಾಗಿ ರೇಟು ಎಷ್ಟು ಕೋಟ್ ಮಾಡ್ತಾ ಇದ್ದೀರಿ ಗಾಡಿ ರೇಟು? ಸರ್ 1.74 ಕೋಟ್ ಮಾಡ್ತಾ ಇದ್ದೀನಿ ಸರ್. ಸರ್ 1.74. ಎಷ್ಟು ತಿಂಗಳಾಗಿದೆ ಸರ್ ಗಾಡಿ ತಗೊಂಡು? ವರ್ಷ ಕಂಪ್ಲೀಟ್ ಆಗಿದೆಯಾ? ವರ್ಷ ಕಂಪ್ಲೀಟ್ ಆಗಿದೆ ಸರ್. ವರ್ಷ ಆಗಿದೆಯಾ? ಹೌದೌದು, ವರ್ಷ ಆಗಿದೆ. ಯಾಕೆ ಸರ್ ಹೊಸ ಗಾಡಿ ಸೇಲ್ ಮಾಡ್ತಾ ಇದ್ದೀರಾ? ಓಕೆ, ನಾನು ಆಟೋ ಓಡ್ತಾ ಇದ್ದೀನಿ ಸರ್, ಹಂಗಾಗಿ ಕೊಡ್ತಾ ಇದ್ದೀನಿ. ಮನೆ ಮುಂದೆ ಸುಮ್ಮನೆ ನಿಂತಿದೆ, ಸುಮ್ಮನೆ ನಾಳೆ ಏನೋ ಪ್ರಾಬ್ಲಮ್ ಆದರೆ ತುಂಬ ಕೈಗೂ ಬರಲ್ಲ, ಬಾಯಿಗೂ ಬರೋಲ್ಲ. ಹಂಗಾಗಿ ಈಗಲೇ ಹಂಗಾಗಿ ಕೊಡೋಣ, ಸುಮ್ಮನೆ ಯಾಕೆ ನಿಂತ್ಕೊಳ್ಳೋದು ಬದಲು ಕೊಟ್ಬಿಡೋಣ ಅಂತ ಅಷ್ಟೇ. ಮಾಡ್ಲಿರುವಾಗಲೇ ಸೇಲ್ ಮಾಡೋಣ ಅಂತ ನಿಮ್ಮ ಪ್ಲಾನ್? ಹೌದು. ಸರಿ ಸರ್, ಆಯ್ತು. ಈಗ ನಿಂತ್ಕೊಂಡ್ರೆ ವೇಸ್ಟ್ ಅಲ್ಲ ಸರ್, ತಿಂಗಳ ಸುಮ್ಮನೆ ವೇಸ್ಟ್ ಆಗುತ್ತೆ ಅದು. ಹೌದು. ಹಂಗಾಗಿ ಕೊಡ್ತಾ ಇರೋದು ಅಷ್ಟೇ, ಬೇರೆ ಏನು ಉದ್ದೇಶ ಏನಲ್ಲ. ಸರಿ ಸರ್, ಆಯ್ತು. ಆಟೋ ತಗೊಂಡಿದ್ದೀನಿ, ಆಟೋ ಓಡ್ತಾ ಇದ್ದೀನಿ ಸರ್. ಎಷ್ಟು ಕೊಟ್ಟು ಮಾಡ್ತಾ ಇದ್ದೀರಿ ರೇಟು? ಸರ್ 1.70. 1,70,000. ಅದರಲ್ಲಿ ಏನಾದ್ರು ಸ್ವಲ್ಪ ನೆಗೆಷಿಯಬಲ್ ಆಗ್ಬೋದು ಆ ಕಡೆ ಈ ಕಡೆ? ಸರ್ ಒಂದು 5,000 ಬಿಟ್ಕೊಡ್ತೀನಿ ಸರ್, ಹಾಗೆ ಅಷ್ಟೇ. ಫೈನಲ್ 1.65 ಫೈನಲ್ ಸರ್ ಅಷ್ಟೇ. 1,65,000 ಫೈನಲ್ ಮಾಡಿ? 65,000 ಸರ್. ಹೌದು ಸರ್, ಹೌದು. ಸರಿ ಸರ್, ಆಯ್ತು. ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ ಸರ್, ಆಯ್ತು. CC ಎಷ್ಟು ಬರುತ್ತೆ ಸರ್ ಇಂಜಿನ್ CC ಇದು? 200 ಸರ್. 200 CCನಾ? ಹೌದು ಸರ್, ಹೌದು. ಓಕೆ, 1,65,000 ಫೈನಲ್ ಸರ್ ಅಷ್ಟೇ. ಯಾರನ್ನ ಚಾನಲ್ ನೋಡ್ಕೊಂಡು ಬಂದು ಸ್ವಲ್ಪ ನೋಡ್ಕೊಂಡು ಇದು ಮಾಡ್ಕೊಂಡು ಕೊಡಿ ಸರ್. ಓಕೆ ಸರ್, ಅಷ್ಟೇ, ಫೈನಲ್ ಅಷ್ಟೇ. ನಿಮ್ಮ ಚಾನಲ್ ನೋಡೇ ಹೇಳ್ತಾ ಇರೋದು, ಫೈನಲ್ ಅಷ್ಟೇ. ಫೈನಲ್ ಟು ಫೈನಲ್. ಬೇಕಾದ್ರೆ ಹೊಸ ಗಾಡಿ ರೇಟ್ ಚೆಕ್ ಮಾಡ್ಕೊಂಬರ್ಲಿ ಅಂತ ಹೇಳ್ತೀರಾ? ಚೆಕ್ ಮಾಡ್ಕೊಂಬಲ್ಲಿ, ತೊಂದರೆ ಇಲ್ಲ. ಗಾಡಿ ಬಂದು ನೋಡಲಿ, ಅವ್ರು ಖುಷಿ ಆದರೆ ತೊಗೊಂಡೋಗ್ಲಿ ಸರ್. ಸರಿ ಸರ್, ಅವ್ರಿಗೆ ಬೇಜಾರು ಮಾಡಿ ಏನು ಖುಷಿ ಪಡೋಂಥದ್ದು ಏನಿಲ್ಲ. ಅವ್ರಿಗೆ ಖುಷಿ ಆಗಲಿ, ಬಂದು ಬೇಕಾದ್ರೆ ತೊಗೊಂಡೋಗ್ಲಿ, ತೊಂದರೆ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು. ಓಕೆ. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಈ ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ, ಇದಕ್ಕೆ ಯಾವುದೊಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೆಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ.
ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬಿಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.